ಸಿರುಗುಪ್ಪ ನಗರದ ಶ್ರೀ ವಿಷ್ಣು ವಿಲಾಸ ಸೌಹಾರ್ದ ಪತ್ತಿನ ಸಹಕಾರಿ ಬ್ಯಾಂಕ್ನಲ್ಲಿ 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಡೆಸಲಾಗಿತ್ತು. ಸಹಕಾರಿ ಅಧ್ಯಕ್ಷ ಎಚ್.ಜೆ. ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿ ಅನಿಲ್ ಕುಮಾರ್ ಮುಂದಿನ ದಿನಗಳಲ್ಲಿ ನೂತನ ಶಾಖೆಗಳನ್ನು ಆರಂಭಿಸುವ ಇನ್ನಿತರೆ ಖರ್ಚು ವೆಚ್ಚಗಳ ಬಗ್ಗೆ ವಿವರವನ್ನು ನೀಡಿದ್ದು, ಸಭೆಯಲ್ಲಿ ಸಿರುಗುಪ್ಪದಿಂದ ಕಾಶಿ ಪಾದಯಾತ್ರೆ ಯಶಸ್ವಿಗೊಳಿಸಿ ಸಿರುಗುಪ್ಪಕ್ಕೆ ಮರಳಿರುವ ಬಾಡದ ಗೋಪಾಲ ಶೆಟ್ಟಿ ಅವರನ್ನ ಬ್ಯಾಂಕಿನ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಿರೂಪಣೆ ನೀಡಿದ ರಾಜ್ಯ ಮಟ್ಟದ ಪ್ರಸಿದ್ಧ ಚಾನೆಲ್ಗಳಲ್ಲಿ ಹಾಸ್ಯ ಉಪನ್ಯಾಸ ನೀಡಿದ ನಿವೃತ್ತ ಶಿಕ್ಷಕ ನರಸಿಂಹಮೂರ್ತಿ ಅವರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ನಿರ್ದೇಶಕರಾದ ಜೆ. ಶ್ರೀರಾಮ್, ಎಂ. ಬದ್ರಿನಾಥ್, ಎ. ಸಂತೋಷ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ನನ್ನನ್ನು ಈ ಮಟ್ಟಕ್ಕೆ ಬೆಳೆಸೋದ್ರಲ್ಲಿ 4-5 ಮಂದಿ ಮುಖ್ಯ ಪಾತ್ರ. ಆ ಮುಖ್ಯ ಪಾತ್ರದಲ್ಲಿ ಅತಿ ಮುಖ್ಯ ಪಾತ್ರ ಯಾರಪ್ಪ ಅಂದ್ರೆ ಎಚ್.ಜೆ. ಹನುಮಂತಯ್ಯನವರು. ಯಾಕೆಂದ್ರೆ ಅವರು ನಮ್ಮನ್ನ ಕಾರ್ಯಕ್ರಮಗಳಿಗೆ ಕರೆಯೋದು, ನಿರೂಪಣೆ ಮಾಡ್ತದ್ದು, ಟಿವಿ ಕಾರ್ಯಕ್ರಮಕ್ಕೆ ನಮ್ಮನ್ನ ಕಳಿಸಿರ್ತಕ್ಕಂಥದ್ದು, ಆಮೇಲೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮನ್ನ ಗುರುತಿಸಿರ್ತಕ್ಕಂಥದ್ದು, ಸನ್ಮಾನ ಮಾಡಿರ್ತಕ್ಕಂಥದ್ದು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಕೈ ಹಿಡಿದು ಆರ್ಥಿಕವಾಗಿ ಕೂಡ ನನಗೆ ಹಲವಾರು ರೀತಿಯಲ್ಲಿ ಸಹಾಯ ಸಹಕಾರ ಮಾಡಿದಂತ ಹನುಮಂತಯ್ಯನವರಿಗೆ ನಮ್ಮ ಮೊಟ್ಟ ಮೊದಲ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ತದನಂತರ ವಿಷ್ಣು ವಿಲಾಸ್ ಸಹಕಾರಿಯಿಂದ ಅತ್ಯುತ್ತಮವಾದಂತ ಲಾಭವನ್ನು ಪಡೆದಿದ್ದೀವಿ. ಈಗ ನಾನು ಡಿಪಾಸಿಟ್ ಮಾಡಿದೆ, ಮೊದಲು ನಾನು ಸಾಲ ತಗೊಂಡಿದ್ದೀನಿ. 2023-24ನೇ ಸಾಲಿನಲ್ಲಿ ಪಿ.ಕೆ. ಬಸವರಾಜ್ ಪರ್ಕೆ ಅಂಡ್ ಕೋ ಬಳ್ಳಾರಿಯವರು ನಮಗೆ ಲೆಕ್ಕ ಪರಿಶೋಧನೆ ಮಾಡಿ ಯೋಗ್ಯ ಮಾರ್ಗದರ್ಶನ ನೀಡುತ್ತಾರೆ. ಅದೇ ರೀತಿಯಾಗಿ ಅವರು ವರದಿಯನ್ನು 15/8/2024ರಲ್ಲಿ ನಮಗೆ ವರದಿಯನ್ನು ಸಲ್ಲಿಸಿರ್ತಾರೆ. ಆ ವರದಿ ಅನ್ವಯ ನಮಗೆ ಕೆಲವೊಂದು ನ್ಯೂನತೆಗಳನ್ನು ಸಹ ಹೇಳಿದ್ದಾರೆ. ಆ ನ್ಯೂನತೆಗಳು ಇದ್ದಲ್ಲಿ ನಾವು ಅದನ್ನು ಸರಿ ಮಾಡಿಕೊಂಡು ಅವರಿಗೆ ಅನುಪಾಲನ ವರದಿಯನ್ನು ಸಹ ಸಲ್ಲಿಸುತ್ತೇವೆ. ಅವರು ಲೆಕ್ಕ ಪರಿಶೋಧನೆ ಮಾಡಿ ನಮ್ಮ ವಾರ್ಷಿಕ ಹಣಾವಳಿ ಪತ್ರಿಕೆ ಮತ್ತು ಜಮಾ ಖರ್ಚುಗಳ ಪತ್ರಿಕೆಯನ್ನು ನಾವು ನಿಮ್ಮ ವಾರ್ಷಿಕ ವರದಿಯಲ್ಲಿ ಕೊಟ್ಟಿರ್ತೇವೆ. ಆ ಒಂದು ವಾರ್ಷಿಕ ವರದಿಯ ನಿಮ್ಮ ಒಂದು ಜಮಾ ಖರ್ಚುಗಳು ಮತ್ತು ಹಣಾವಳಿ ಪತ್ರಗಳನ್ನು ಪರಿಶೀಲಿಸಿ ನಮಗೆ ಅನುಮತಿ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಬರೀ ರೋಟಿ, ದಪ್ಪ ರೋಟಿ ಇರ್ತದೆ, ಸಮೋಸ ಈ ತರ ಸಿಗುತ್ತದೆ. ನಮಗೆ ಖಾರ ಮೆಣಸಿನಕಾಯಿ ಮಸಾಲೆ ಬೇಕು, ನಮಗೆ ಅಲ್ಲೆಲ್ಲಿ ಸಿಗಲ್ಲ. ಈ 2 ದಿನಕ್ಕೆ ಸಾಕಾಗುತ್ತೆ ನಮಗೆ. ಅವರು ಈ ಆಂಧ್ರ ಬಾರ್ಡರ್ ದಾಟಿದ್ರೆ ಅವ್ರಿಗೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಬಂದ್ಬಿಡುತ್ತೆ. ಅಲ್ಲಿಂದ ಎಲ್ಲಾ ಅಡಿಗೆ ಡೆಲ್ಲಿವರೆಗೆ ಹಂಗೆ ಅಡಿಗೆ ಇರುತ್ತೆ. ಇದಿಷ್ಟು ಅವರು ಅದು ಹೆಂಗ್ ಸಿಕ್ತೋ ಎಷ್ಟು ಸಿಕ್ತೋ ಆ ದೇವ್ರು ಹೆಂಗೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟೋ ಗೊತ್ತಿಲ್ಲ. ಎಲ್ಲಿ ಮಲಗಿದಾರೆ ಗೊತ್ತಿಲ್ಲ. ಎಷ್ಟು ದಿನ ಬರೀ ನೆಲದ ಬದಲೇ ಮಲಗಿದ್ದಾರೆ. ಎಷ್ಟೋ ದಿನ ರಾತ್ರಿ ಎಷ್ಟೋ ಕಿಲೋಮೀಟರ್ ಒಂದು ಗಂಟೆ ಅವ್ರಿಗೆ ನೀರೇ ಸಿಕ್ಕಿಲ್ಲ. ನೀರು ಸಿಗದೇ ಇದ್ರು ಕೂಡ ಆ ತರ ಮತ್ತೆ ಇರುವ ದಾರಿ ಒಬ್ಬರೇ ಇರ್ತಾರೆ, ಯಾರು ಕೇಳಲ್ಲ, ಯಾರು ಕೊಡಲ್ಲ. ಹೀಗಾಗಿ ಅಷ್ಟು ಕಿಲೋಮೀಟರ್ ಗಂಟೆ ನೀರು ಸಿಗದೇ ಇದ್ರು ಹಾಗೆ ಹೋಗಿ ಇನ್ನೂ ಅವ್ರು ಹೇಳಿದ ಕಷ್ಟಗಳು ಬಹಳ. ಪಾಪ ಅವ್ರಿಗೆ ಎಷ್ಟು ದೇವ್ರಿಗೆ ಶಕ್ತಿ ಕೊಟ್ಟನಂದ್ರೆ ಅಷ್ಟೇ ಕಷ್ಟದಲ್ಲಿ ಕೂಡ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.